Welcome back to the channel. Today's topic is string. What is string? String is a predefined class in Java. It is a non-primitive or reference data type widely used to store text. Internally, a string is an object that represents a sequence of characters. It can include letters, numbers, and special symbols. For example, hello 123, hello at 123. ಸ್ಟ್ರಿಂಗ್ ಇದೊಂದು ಜಾವಾದಲ್ಲಿರುವಂತಹ ಫ್ರೀ ಡಿಫೈನ್ಡ್ ಕ್ಲಾಸ್. ಇದನ್ನ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ ಜಾವಾದಲ್ಲಿ. ಇದು ನಾನ್ ಪ್ರಿಮಿಟಿವ್ ಅಥವಾ ರೆಫರೆನ್ಸ್ ಡೇಟಾ ಟೈಪ್ ಆಗಿದ್ದು ಟೆಕ್ಸ್ಟ್ಗಳನ್ನ ಸ್ಟೋರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇಂಟರ್ನಲ್ಲಿ ಸ್ಟ್ರಿಂಗ್ ಇದೊಂದು ಆಬ್ಜೆಕ್ಟ್ ಆಗಿದ್ದು ಕ್ಯಾರೆಕ್ಟರ್ಸ್ಗಳ ಸೀಕ್ವೆನ್ಸ್ ಅಥವಾ ಕಲೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವಿದನ್ನ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರಿಬಹುದು. ಇದರಲ್ಲಿ ನಾವು ಲೆಟರ್ಸ್ ಕೂಡ ತಗೊಳ್ಬಹುದು, ನಂಬರ್ಸ್ ತಗೊಳ್ಬಹುದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ತಗೊಳ್ಬಹುದು. ಇದನ್ನ ನಾವು ಸ್ಟ್ರಿಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, ಹೆಲೋ 123, ಹೆಲೋ ಎಟ್ 123. ಇವೆಲ್ಲವೂ ಕೂಡ ಸ್ಟ್ರಿಂಗ್ಗೆ ಎಕ್ಸಾಂಪಲ್. ಸ್ಟ್ರಿಂಗ್ ಆರ್ ಆಲ್ವೇಸ್ ರಿಟರ್ನ್ ಇನ್ಸೈಡ್ ಕೋಟ್ಸ್. ಸ್ಟ್ರಿಂಗ್ ಅನ್ನು ನಾವು ಬರಿಬೇಕಾದ್ರೆ ಅಥವಾ ಕೋಡ್ ಅಲ್ಲಿ ಡಿಫೈನ್ ಮಾಡಬೇಕಾದ್ರೆ ಯಾವಾಗಲೂ ಅದನ್ನ ಕೋಡ್ಸ್ ಒಳಗಡೆ ಹಾಕಬೇಕು. ಡಬಲ್ ಕೋಡ್ಸ್ ಅಥವಾ ಸಿಂಗಲ್ ಕೋಡ್ಸ್. ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸ್ತಿದ್ದೀನಲ್ವಾ, ಆ ರೀತಿಯಲ್ಲಿ ಡಬಲ್ ಕೋಡ್ಸ್ ಅಥವಾ ಸಿಂಗಲ್ ಕೋಡ್ ಒಳಗಡೆ ನಮ್ಮ ಸ್ಟ್ರಿಂಗ್ ಅನ್ನ ಹಾಕಬೇಕು. ಆ ರೀತಿ ಹಾಕಿದಾಗ ಮಾತ್ರ ಅದನ್ನ ನಾವು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಕ್ಕಾಗತ್ತೆ. ನಾರ್ಮಲ್ ಆಗಿ ಇವಾಗ ನೀವು ಕೋಡ್ ಬರಿಬೇಕಾದ್ರೆ ಡಬಲ್ ಕೋಡ್ಸ್ ಅನ್ನಾದ್ರೂ ಯೂಸ್ ಮಾಡಿ, ಸಿಂಗಲ್ ಕೋಡ್ಸ್ ಅನ್ನಾದ್ರೂ ಯೂಸ್ ಮಾಡಿ, ಯಾವುದೇ ರೀತಿಯ ಎರರ್ ಬರಲ್ಲ. ಬಟ್ ಗುಡ್ ಪ್ರಾಕ್ಟೀಸ್ ಆಗಿ ನಾವು ಯಾವಾಗ್ಲೂ ಸ್ಟ್ರಿಂಗ್ ಅನ್ನ ಡಿಫೈನ್ ಮಾಡಬೇಕಾದ್ರೆ ಡಬಲ್ ಕೋಡ್ಸ್ ಅನ್ನೇ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಕ್ಯಾರೆಕ್ಟರ್ನ ಡಿಫೈನ್ ಮಾಡಬೇಕಾದ್ರೆ ಸಿಂಗಲ್ ಕೋಟ್ ಅಲ್ಲಿ ಹಾಕ್ತಿವಲ್ವಾ, ಒಂದು ಡಿಫರೆನ್ಸ್ ನಮಗೆ ಗೊತ್ತಾಗತ್ತಲ್ವಾ. ಅದಕ್ಕೋಸ್ಕರ ಗುಡ್ ಪ್ರಾಕ್ಟೀಸ್ಗಾಗಿ ಡಬಲ್ ಕೋಡ್ಸ್ ಅನ್ನೇ ಯೂಸ್ ಮಾಡೋದು ಒಳ್ಳೇದು ಸ್ಟ್ರಿಂಗ್ ಅನ್ನ ಡಿಫೈನ್ ಮಾಡಬೇಕಾದ್ರೆ. ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸ್ಟ್ರಿಂಗ್ ಅನ್ನ ಡಿಫೈನ್ ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಡಬಲ್ ಕೋಡ್ಸ್ ಒಳಗಡೆನೆ ನಾವು ಹಾಕ್ಬೇಕಾಗತ್ತೆ. ಸ್ಟ್ರಿಂಗ್ ಈಸ್ ಇಮ್ಯೂಟೇಬಲ್. ಸ್ಟ್ರಿಂಗ್ ಅನ್ನೋದು ಇಮ್ಯೂಟೇಬಲ್. ಇಮ್ಯೂಟೇಬಲ್ ಅಂದ್ರೆ ಏನು? ಇಮ್ಯೂಟೇಬಲ್ ಮೀನ್ಸ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ಜಾವಾದಲ್ಲಿ ನಾವು ಒಮ್ಮೆ ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದರ ವ್ಯಾಲ್ಯೂವನ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಮ್ಮೆ ನಾನು ಸ್ಟ್ರಿಂಗ್ ಎ ಇಸ್ ಈಕ್ವಲ್ ಟು ಹೆಲೋ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ಮತ್ತೆ ಅದರ ವ್ಯಾಲ್ಯೂಸ್ ಅನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಇದು ಇಮ್ಯೂಟೇಬಲ್. ಈ ರೀತಿಯಲ್ಲಿ ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡಕ್ಕಾಗಲ್ಲ ಅಂದ್ರೆ ಅದನ್ನ ಇಮ್ಯೂಟೇಬಲ್ ಅಂತ ಕರಿತೀವಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೋಬೇಕಾಗತ್ತೆ. ಸ್ಟ್ರಿಂಗ್ ಈಸ್ ಇಮ್ಯೂಟೇಬಲ್. ಓಕೆ, ಇವಾಗ ನಾವು ಪ್ರೋಗ್ರಾಮ್ ನಲ್ಲಿ ಸ್ಟ್ರಿಂಗ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ, ಡಿಫೈನ್ ಮಾಡ್ಬೇಕಲ್ವಾ. ಯಾವ ರೀತಿಯಲ್ಲಿ ಡಿಫೈನ್ ಮಾಡೋದು? 2 ವೇಸ್ ನಲ್ಲಿ ಈ ಸ್ಟ್ರಿಂಗ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು. ಒನ್ ವೇ ಏನಂದ್ರೆ ಯೂಸಿಂಗ್ ಸ್ಟ್ರಿಂಗ್ ಲಿಟ್ರಲ್ಸ್. ನಾವು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತಹ ಮೆಥಡ್ ಇದು. ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಸ್ಟ್ರಿಂಗ್ ಅನ್ನ ಡಿಫೈನ್ ಮಾಡ್ತೀವಿ. ಹೇಗಂದ್ರೆ ಸ್ಟ್ರಿಂಗ್ ಡೇಟಾ ಟೈಪು ಸ್ಟ್ರಿಂಗ್ ಆಗಿರುತ್ತಲ್ವಾ, ಅದನ್ನ ಕೊಟ್ಟು ಆಮೇಲೆ ವೇರಿಯೇಬಲ್ ನೇಮ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೇಮ್ ಅಂತ ಕೊಟ್ಟಿದ್ದೀನಿ, ಈಸ್ ಈಕ್ವಲ್ ಟು ಸ್ಟ್ರಿಂಗ್. ಸ್ಟ್ರಿಂಗ್ ಲಿಟ್ರಲ್ಸ್ ಅಂದ್ರೆ ಏನು? ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡಿಬಿಟ್ಟು ಡಬಲ್ ಕೋಡ್ಸ್ ಅಲ್ಲಿ ನಾವು ಈ ರೀತಿ ನಮ್ಮ ವ್ಯಾಲ್ಯೂ ಅನ್ನ ಜಾನ್ ಅಂತ ಕೊಟ್ಟಿದ್ದೀನಲ್ವಾ, ಈ ರೀತಿಯಲ್ಲಿ ಕೊಟ್ಟಿರೋದನ್ನ ಸ್ಟ್ರಿಂಗ್ ಲಿಟ್ರಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನಿವಾಗ ಇಂಟ್ ಎ ಇಸ್ ಈಕ್ವಲ್ ಟು 20 ಅಂತ ಕೊಟ್ಟೆ ಅಂತ ಅನ್ಕೊಳ್ಳಿ. ಅದರಲ್ಲಿ 20 ಅನ್ನೋದು ಇಂಟೀಜರ್ ಲಿಟ್ರಲ್ಸ್ ಆಗತ್ತೆ. ಹಾಗೇನೆ ಈ ಒಂದು ಎಕ್ಸಾಂಪಲ್ ನಲ್ಲಿ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾನ್ ಅಂತ ಕೊಟ್ಟಿದ್ದೀನಲ್ವಾ, ಸೊ ಈ ಜಾನ್ ಅನ್ನೋದು ಸ್ಟ್ರಿಂಗ್ ಲಿಟ್ರಲ್ ಆಗತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ಸಿಂಪಲ್ ಆಗಿ ನಾವು ಕೋಡ್ ನಲ್ಲಿ ಯೂಸ್ ಮಾಡ್ತೀವಿ. ಇದು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತಹ ಒಂದು ಟೈಪ್. ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಟೈಪ್. ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಸ್ಟ್ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಹಾಕ್ತಿವಿ. ಇದೊಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಯಾವ್ದಂದ್ರೆ ಯೂಸಿಂಗ್ ನ್ಯೂ ಕೀವರ್ಡ್. ಈ ರೀತಿಯಲ್ಲಿ ಡೇಟಾ ಟೈಪ್ ನ ಹಾಕ್ತಿವಿ, ಸ್ಟ್ರಿಂಗ್, ದೆನ್ ವೇರಿಯೇಬಲ್ ನೇಮ್, ಆಮೇಲೆ ನೀವು ಆ ಒಂದು ಕೀವರ್ಡ್ ನ ಯೂಸ್ ಮಾಡಿ ಮತ್ತೆ ನಾವು ಸ್ಟ್ರಿಂಗ್, ಯಾವ ಸ್ಟ್ರಿಂಗ್ ನ ವ್ಯಾಲ್ಯೂಸ್ ನ ಕೊಡ್ಬೇಕು ಅದನ್ನ ಈ ರೀತಿಯಲ್ಲಿ ಬ್ರಾಕೆಟ್ ಒಳಗಡೆ ಹಾಕ್ತಿವಿ. ಈ ನ್ಯೂ ಕೀವರ್ಡ್ ಬಗ್ಗೆ ನಾವು ಮುಂಚೆನೆ ಒಮ್ಮೆ ನೋಡಿದ್ವಲ್ಲ, ಎಲ್ಲಿ ನೋಡಿದೀವಿ ನೆನ್ಪು ಮಾಡ್ಕೊಳ್ಳಿ. ಐ ಥಿಂಕ್ ಸ್ಕ್ಯಾನರ್ ಕ್ಲಾಸ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ನ್ಯೂ ಕೀವರ್ಡ್ ಬಗ್ಗೆ ಹೇಳಿದ್ದೀನಿ. ನಾವು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನ್ಯೂ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ನ್ಯೂ ಕೀವರ್ಡ್ ಏನ್ ಮಾಡುತ್ತೆ? ಹೀಪ್ ಮೆಮೊರಿಯಲ್ಲಿ ನಮ್ಗೆ ಮೆಮೊರಿನಲ್ಲಿ ನಮ್ಗೆ ಸ್ಪೇಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ಹಾಗೆ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಅಂತ ಈ ರೀತಿಯಲ್ಲಿ ನ್ಯೂ ಕೀವರ್ಡ್ ನ ಯೂಸ್ ಮಾಡ್ಕೊಂಡಾಗ ನಮ್ಗೆ ಮೆಮೊರಿನಲ್ಲಿ ಅದು ಸ್ಪೇಸ್ ಅನ್ನ ಮಾಡ್ಕೊಡುತ್ತೆ. ಸೊ ಇವಾಗ ನಮ್ಗೆ ಗೊತ್ತಾಯ್ತು ಇವೆರಡು ಮೆಥಡ್ಸ್ ಇವೆ ಅಂತ. ಸೊ ಇವಾಗ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಿದ್ರೆ ಏನಾಗತ್ತೆ, ಅದೇ ರೀತಿಯಲ್ಲಿ ನ್ಯೂ ಕೀವರ್ಡ್ ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ.
ಯೂಸಿಂಗ್ ಸ್ಟ್ರಿಂಗ್ ಲಿಟ್ರಲ್ಸ್. ಸೊ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತಹ ಮೆಥಡ್ ಇದು. ಈ ರೀತಿಯಲ್ಲಿ ಸ್ಟ್ರಿಂಗ್ ನೇಮ್ ಇಸ್ ಇಕ್ವಲ್ ಟು ಜಾನ್ ಅಂತ ಕೊಡೋದು. ಈ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಾವು ಕ್ರಿಯೇಟ್ ಮಾಡಿರುವಂತಹ ಸ್ಟ್ರಿಂಗ್ ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ? ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಇದ್ರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಇವಾಗ ನಾನು ಸ್ಟ್ರಿಂಗ್ ನೇಮ್ ಇಸ್ ಇಕ್ವಲ್ ಟು ಜಾನ್ ಅಂತ ಕೊಟ್ಟಿದ್ದೀನಲ್ವಾ, ಈ ರೀತಿಯಲ್ಲಿ ಕೊಟ್ಟಾಗ ಜಾನ್ ಅನ್ನುವಂತಹ ಆ ಸ್ಟ್ರಿಂಗ್ ಲಿಟ್ರಲ್ ಅಥವಾ ವ್ಯಾಲ್ಯೂ ಏನಿರುತ್ತೆ ಅದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಈ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಇದು ಮೆಮೊರಿ ಎಫಿಷಿಯಂಟ್, ರೀಯೂಸಸ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್ ಅಂತ. ಸೊ ಹೇಗೆ ಇದು ಮೆಮೊರಿ ಎಫಿಷಿಯಂಟ್ ಆಗುತ್ತೆ ಅಂತ ಇನ್ನೊಂದು ಮೆಥಡ್ ಅನ್ನ ನೋಡ್ಬಿಟ್ಟು ನಾನು ಹೇಳ್ತೀನಿ. ಇನ್ನೊಂದು ಮೆಥಡ್ ಯಾವುದು? ಯೂಸಿಂಗ್ ನ್ಯೂ ಕೀವರ್ಡ್. ನ್ಯೂ ಕೀವರ್ಡ್ ಅನ್ನ ಯೂಸ್ ಮಾಡಿಬಿಟ್ಟು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? ಆಲ್ರೆಡಿ ನಾನು ಹೇಳಿದೆ, ಕ್ರಿಯೇಟ್ಸ್ ಅ ನ್ಯೂ ಆಬ್ಜೆಕ್ಟ್ ಇನ್ ಹೀಪ್ ಮೆಮೊರಿ. ಈ ನ್ಯೂ ಅನ್ನೋ ಕೀವರ್ಡ್ ಹೊಸ ಆಬ್ಜೆಕ್ಟ್ ಅನ್ನ, ಮೆಮೊರಿಯನ್ನ ನಮ್ಗೆ ಕ್ರಿಯೇಟ್ ಮಾಡಿಕೊಡುತ್ತೆ ಹೀಪ್ ಮೆಮೊರಿನಲ್ಲಿ, ಅಲ್ವಾ? ಸೊ ಈವನ್ ಇಫ್ ಸೇಮ್ ವ್ಯಾಲ್ಯೂ ಎಕ್ಸಿಸ್ಟ್, ನ್ಯೂ ಆಬ್ಜೆಕ್ಟ್ ವಿಲ್ ಬಿ ಕ್ರಿಯೇಟೆಡ್, ಯೂಸಸ್ ಮೋರ್ ಮೆಮೊರಿ ಕಂಪೇರ್ಡ್ ಟು ಲಿಟ್ರಲ್ಸ್. ಇವಾಗ ನಮ್ಗೆ ಡಿಫರೆನ್ಸ್ ಗೊತ್ತಾಗತ್ತೆ ಅಲ್ವಾ? ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿದಾಗ ನಮ್ಮ ವ್ಯಾಲ್ಯೂ ಡೈರೆಕ್ಟ್ ಆಗಿ ಹೋಗಿ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಬಟ್ ಇವಾಗ ನ್ಯೂ ಕೀವರ್ಡ್ ಅನ್ನು ಆಪರೇಟರ್ ಅಥವಾ ನ್ಯೂ ಕೀವರ್ಡ್ ಅನ್ನ ಯೂಸ್ ಮಾಡಿಬಿಟ್ಟು ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? ಹೀಪ್ ಮೆಮೊರಿನಲ್ಲಿ ಒಂದು ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆಯ್ತಾ? ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈವನ್ ಇಫ್ ದ ಸೇಮ್ ವ್ಯಾಲ್ಯೂ ಎಕ್ಸಿಸ್ಟ್, ನಾನು ಒಮ್ಮೆ ಒಂದು ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಪುನಃ ಯಾವುದೋ ಒಂದು ಕಾರಣಕ್ಕೆ ಮತ್ತೊಂದು ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಸೇಮ್ ವ್ಯಾಲ್ಯೂ. ಆಗ ಏನಾಗುತ್ತೆ ಅಂದ್ರೆ ಮತ್ತೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಹೀಗೆ ನಾನು ಮಲ್ಟಿಪಲ್ ಸ್ಟ್ರಿಂಗ್ ಗಳನ್ನ ಈ ರೀತಿ ನೀವು ಆಪರೇಟರ್ ಯೂಸ್ ಮಾಡಿ, ನೀವು ಕೀವರ್ಡ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತಾ ಹೋದಾಗೆ ಹೊಸ ಹೊಸ ಆಬ್ಜೆಕ್ಟ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ? ತುಂಬಾ ಮೆಮೊರಿಯನ್ನ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಅದೇ ಇವಾಗ ನಾರ್ಮಲ್ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾನ್ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಮತ್ತೆ ನನಗೆ ಏನಕ್ಕೂ ಬೇಕು ಅದೇ ಸ್ಟ್ರಿಂಗು, ಅಗೇನ್ ನಾನು ಅದನ್ನ ಕ್ರಿಯೇಟ್ ಮಾಡ್ತೀನಿ ಅಂದಾಗ ಅದು ಹೊಸ ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡಲ್ಲ, ಬದಲಾಗಿ ಜಸ್ಟ್ ಆಲ್ರೆಡಿ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾನ್ ಅಂತ ಕ್ರಿಯೇಟ್ ಆಗಿದೆಯಲ್ವಾ, ಜಸ್ಟ್ ಆ ಸೇಮ್ ವ್ಯಾಲ್ಯೂಸ್ ಇದ್ದಾಗ ಏನ್ ಮಾಡುತ್ತೆ ಅಂದ್ರೆ ಅದು ಜಸ್ಟ್ ಪಾಯಿಂಟ್ ಮಾಡುತ್ತೆ ಆ ಒಂದು ಮೆಮೊರಿನಲ್ಲಿ ಯಾವ ಒಂದು ವ್ಯಾಲ್ಯೂ ಇರುತ್ತಲ್ಲ, ನನಗೆ ಮತ್ತೆ ಕೂಡ ಅದೇ ವ್ಯಾಲ್ಯೂ ಬೇಕು ಅಂದಾಗ ಜಸ್ಟ್ ಅದು ಮೆಮೊರಿನ ಪಾಯಿಂಟ್ ಮಾಡುತ್ತೆ, ಹೊಸ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಅರ್ಥ ಆಯ್ತಲ್ವಾ? ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ? ನಾನು ಆಲ್ರೆಡಿ ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ಜಾನ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಮತ್ತೊಮ್ಮೆ ಯಾವುದೋ ಕಾರಣಕ್ಕೆ ನಾನು ಇನ್ನೊಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸ್ಟ್ರಿಂಗ್ ನೇಮ್ 1 ಇಸ್ ಈಕ್ವಲ್ ಟು ಜಾನ್ ಅಂತಾನೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ಅದರ ಎರಡು ವ್ಯಾಲ್ಯೂಸ್ ಸೇಮ್ ಆಗುತ್ತೆ ಅಲ್ವಾ? ಆವಾಗ ಏನಾಗುತ್ತೆ ಅಂದ್ರೆ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡ್ಕೊಂಡಾಗ ಅದು ಹೊಸ ಮೆಮೊರಿಗೆ ಹೋಗಿ ಕುತ್ಕೊಳ್ಳಲ್ಲ. ಆಲ್ರೆಡಿ ಜಾನ್ ಅನ್ನೋದು ಒಂದು ಮೆಮೊರಿನಲ್ಲಿ ಇದೆ, ಜಾಗದಲ್ಲಿ ಅದು ಆಲ್ರೆಡಿ ಇದೆ, ಜಸ್ಟ್ ಇದು ಪಾಯಿಂಟ್ ಮಾಡುತ್ತೆ ಅಲ್ವಾ? ನೇಮ್ ಅನ್ನುವಂತಹ ಮೆಮೊರಿ ಲೊಕೇಶನ್ ಅಲ್ಲಿ ಆಲ್ರೆಡಿ ಜಾನ್ ಇದೆ. ನೇಮ್ 1 ಅನ್ನೋ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದಾಗ ಅದು ಹೊಸ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಲ್ಲ, ಜಸ್ಟ್ ಪಾಯಿಂಟ್ ಮಾಡತ್ತೆ, ಅಲ್ಲಿರೋ ವ್ಯಾಲ್ಯೂನು ಅದೇ ಅಲ್ವಾ, ಜಸ್ಟ್ ಪಾಯಿಂಟ್ ಮಾಡತ್ತೆ. ಅದೇ ಇವಾಗ ನಾವು ನ್ಯೂ ಕೀವರ್ಡ್ ಅನ್ನ ಯೂಸ್ ಮಾಡಿಬಿಟ್ಟು ಸ್ಟ್ರಿಂಗ್ ನೇಮ್ ಇಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಜಾನ್ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಮತ್ತೊಮ್ಮೆ ನಾನು ಸ್ಟ್ರಿಂಗ್ ನೇಮ್ 1 ಇಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಜಾನ್ ಅಂತ ಕೊಟ್ಟಾಗ ಇದರಲ್ಲೂ ಕೂಡ ವ್ಯಾಲ್ಯೂ ಸೇಮ್ ಇದೆ, ಬಟ್ ಅದು ವ್ಯಾಲ್ಯೂ ಸೇಮ್ ಇದೆ ಅಂತ ಜಸ್ಟ್ ಪಾಯಿಂಟ್ ಮಾಡಲ್ಲ. ನ್ಯೂ ಕೀವರ್ಡ್ ನ ಯೂಸ್ ಮಾಡ್ಕೊಂಡಾಗ ಅದು ಹೊಸ ಆಬ್ಜೆಕ್ಟ್ ಅನ್ನೇ ಹೀಪ್ ಮೆಮೊರಿಯಲ್ಲಿ ಕ್ರಿಯೇಟ್ ಮಾಡುತ್ತೆ. ಈ ರೀತಿಯಲ್ಲಿ ತುಂಬಾ ಆಬ್ಜೆಕ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋದಾಗ ನಮ್ಗೆ ತುಂಬಾ ಮೆಮೊರಿ ಬೇಕಾಗತ್ತೆ ಅಲ್ವಾ? ಸೊ ಈ ರೀತಿ ನ್ಯೂ ಕೀವರ್ಡ್ ನ ಯೂಸ್ ಮಾಡಿದಾಗ ಅದು ತುಂಬಾ ಮೆಮೊರಿಯನ್ನ ಯೂಸ್ ಮಾಡುತ್ತೆ ಕಂಪೇರ್ ಟು ಲಿಟ್ರಲ್ಸ್. ಸೊ ನಿಮ್ಗೆ ಗೊತ್ತಾಯ್ತಲ್ವಾ? ನಾವು ಕೋಡ್ ಬರಿಬೇಕಾದ್ರೆ ನಮ್ಮ ಟಾಸ್ಕ್ಗೆ ತಕ್ಕ ಹಾಗೆ ಯಾವುದು ತುಂಬಾ ಒಳ್ಳೇದು ಸೂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಯೂಸ್ ಮಾಡಬೇಕು. ಕಾಮನ್ ಆಗಿ ಎಲ್ರು ಕೂಡ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಒಂದು ಸಿಂಪಲ್ ಸ್ಟ್ರಿಂಗ್ ಪ್ರೋಗ್ರಾಮ್ ಅನ್ನ ನಾವಿವಾಗ ಬರೆಯೋಣ ಬನ್ನಿ. ಓಕೆ, ನಾನಿವಾಗ ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀನಿ. ಡೇಟಾ ಟೈಪ್ ಸ್ಟ್ರಿಂಗ್ ಆಗತ್ತೆ, ವೇರಿಯೇಬಲ್ S1 ಅಂತ ಕೊಡ್ತೀನಿ, ಇಸ್ ಈಕ್ವಲ್ ಟು ಯಾವ್ದಾದ್ರು ಒಂದು ಸ್ಟ್ರಿಂಗ್. ನಾನು ಜಸ್ಟ್ ABC ಅಂತ ಕೊಡ್ತಾ ಇದ್ದೀನಿ, ಸೆಮಿಕೋಲನ್. ಓಕೆನಾ? ಇದು ಒಂದು ಸ್ಟ್ರಿಂಗ್ ಆಯ್ತು. ಇದನ್ನ ಯಾವ ಮೆಥಡ್ ನ ಯೂಸ್ ಮಾಡಿ ನಾನು ಡಿಫೈನ್ ಮಾಡಿದೆ? ನಾರ್ಮಲ್ ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿ. ಓಕೆ, ಸ್ಟ್ರಿಂಗ್ ಲಿಟ್ರಲ್ಸ್ ಅನ್ನ ಯೂಸ್ ಮಾಡಿ ಸ್ಟ್ರಿಂಗ್ S1 ಇಸ್ ಈಕ್ವಲ್ ಟು ABC ಅಂತ ಕೊಟ್ಟೆ. ಇನ್ನೊಂದು ಸ್ಟ್ರಿಂಗ್ ಅನ್ನ ಡಿಫೈನ್ ಮಾಡ್ತೀನಿ, ಸ್ಟ್ರಿಂಗ್ S2 ಇಸ್ ಈಕ್ವಲ್ ಟು DEF ಅಂತ ಕೊಡ್ತೀನಿ.
ಸಾರಿ DEF ಅಲ್ಲ, DEF ಅಂತಾನೆ ಕೊಡ್ತೀನಿ, ಬಟ್ ಇನ್ನೊಂದು ಮೆಥಡ್ ಇದೆಯಲ್ಲ ಅದನ್ನು ಯೂಸ್ ಮಾಡೋಣ. ಸ್ಟ್ರಿಂಗ್ ಎಷ್ಟು ಈಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್, ಸೊ ಬ್ರಾಕೆಟ್ ಒಳಗಡೆ ಈ ತರ ಹಾಕಬೇಕು, ಸೆಮಿಕೋಲನ್. ಇದು ಯಾವ ಮೆಥಡು? ಯೂಸಿಂಗ್ ನ್ಯೂ ಕೀವರ್ಡ್. ಎರಡು ಸ್ಟ್ರಿಂಗ್ ಅನ್ನ ನಾನು ಡಿಫೈನ್ ಮಾಡಿದೆ. ಜಸ್ಟ್ ಅದನ್ನ ಪ್ರಿಂಟ್ ಮಾಡೋಣ. ಸಿಸ್ಟಮ್ ಡಾಟ್ ಪ್ರಿಂಟ್ ಮಾಡ್ಬೇಕಂದ್ರೆ ಜಸ್ಟ್ ವೇರಿಯೇಬಲ್ ನೇಮ್ ಅನ್ನ ಯೂಸ್ ಮಾಡ್ತೀನಿ. ಇವಾಗ ಸ್ಟ್ರಿಂಗ್ S1 ಇಸ್ ಈಕ್ವಲ್ ಟು ABC ಪ್ರಿಂಟ್ ಆಗ್ಬೇಕಂದ್ರೆ ನಾನು ABC ಅಂತಾನೆ ಕೊಡೋದಲ್ಲ ಅಲ್ವಾ, ಅದರ ವೇರಿಯೇಬಲ್ ನೇಮ್ ಅನ್ನ ಕೊಡಬೇಕು. S1 ಅಂತ ಕೊಟ್ಟೆ, ಸೆಮಿಕೋಲನ್. ಹಾಗೆ ಇನ್ನೊಂದು ವೇರಿಯೇಬಲ್ ಇದೆ S2, ಅದನ್ನ ಪ್ರಿಂಟ್ ಮಾಡಬೇಕು ಅಂದ್ರೆ S2 ಅಂತ ಕೊಟ್ರೆ ಆಯ್ತು, ನಮ್ಗೆ ಅದರ ಔಟ್ಪುಟ್ ಬರುತ್ತೆ ಅಲ್ವಾ. ಓಕೆ, ಇದು ಯೂಸಿಂಗ್ ಸ್ಟ್ರಿಂಗ್ ಲಿಟ್ರಲ್ಸ್ ಆಯ್ತು, ಯೂಸಿಂಗ್ ನ್ಯೂ ಕೀವರ್ಡ್ ಆಯ್ತು. ಇನ್ನೊಂದು ಸ್ಕ್ಯಾನರ್ ಕ್ಲಾಸ್ ನ ಯೂಸ್ ಮಾಡಿ ನಾವು ಇನ್ಪುಟ್ ಅನ್ನ ಎಕ್ಸೆಪ್ಟ್ ಮಾಡೋಣ. ಇದನ್ನ ಡೈರೆಕ್ಟ್ ಆಗಿ ತಗೊಂಡ್ವಲ್ವಾ. ಸೊ ಸ್ಕ್ಯಾನರ್ ಕ್ಲಾಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಸ್ಕ್ಯಾನರ್ಗೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಸ್ಕ್ಯಾನರ್ SE ಇಸ್ ಈಕ್ವಲ್ ಟು ಸ್ಕ್ಯಾನರ್. ನಾನು ಇಲ್ಲಿ ಸ್ಕ್ಯಾನರ್ ಕ್ಲಾಸ್ನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದಾಗೆ ಇಲ್ಲಿ ಪ್ಯಾಕೇಜು ಆಟೋಮೆಟಿಕ್ ಆಗಿ ಇಂಪೋರ್ಟ್ ಆಯಿತು. ಸೊ ಸ್ಟ್ರಿಂಗ್ ಇದಕ್ಕೆ ನಾನು S3 ಅಂತ ಕೊಡ್ತಾ ಇದ್ದೀನಿ, ಇಸ್ ಈಕ್ವಲ್ ಟು SC ಡಾಟ್. ಇಷ್ಟು ದಿನ ನಾನು ಐ ಥಿಂಕ್ ಎಲ್ಲವನ್ನ ಇಂಟೀಜರ್ ಅಂತಾನೆ ತಗೊಳ್ತಾ ಇದ್ವಿ. ಇಂಟೀಜರ್ನ ತಗೊಂಡಾಗ ನೆಕ್ಸ್ಟ್ ಇಂಟ್ ಅಂತ ಮೆಥಡ್ನ ಯೂಸ್ ಮಾಡ್ತಾ ಇದ್ವಿ. ಇವತ್ತು ಸ್ಟ್ರಿಂಗ್ನ ಯೂಸ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ನಾನು ಸ್ಟ್ರಿಂಗ್ಗೆ ನೆಕ್ಸ್ಟ್ ಅನ್ನೋ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಇನ್ಪುಟ್ಟನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಓಕೆನಾ? ಓಕೆ, S1 ತಗೊಂಡ್ವಿ, S2 ತಗೊಂಡ್ವಿ, S3 ಅನ್ನ ನಾವು ಯೂಸರಿಂದ ತಗೊಳ್ತಾ ಇದ್ದೀವಿ. ಇಲ್ಲೊಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕೋಣಲ್ಲ, ಚೆನ್ನಾಗಿರುತ್ತೆ. ಈಸಿಯಾಗಿ ರನ್ ಆದ ಕೂಡಲೇ ಅದು ನಮಗೆ ಎಂಟರ್ ನಂಬರ್ ಅಂತ ಕೊಡುತ್ತಲ್ವ, ಅದಕ್ಕೋಸ್ಕರ ಸಿಸ್ಟಮ್ ಡಾಟ್ ಔಟ್ ಡಾಟ್ ಎಂಟರ್ ಸ್ಟ್ರಿಂಗ್ ಅಂತಾನೆ ಕೊಡ್ತೀನಿ. ಓಕೆ, ಆಯ್ತು. ಜಸ್ಟ್ ರನ್ ಮಾಡ್ತೀನಿ, ಏನೂ ಇಲ್ಲ, ಸಿಂಪಲ್ ಕೋಡ್ ಅಷ್ಟೇನೆ. ಸುತ್ತಿದ್ದೀನಿ ಎಂಟರ್ ಸ್ಟ್ರಿಂಗ್ ಅಂತ ಬಂತು. S1 ನಾವು ಆಲ್ರೆಡಿ ಕೊಟ್ಟಿದ್ದೀವಿ, S2 ಕೊಟ್ಟಿದ್ದೀವಿ ಕೋಡಲ್ಲೇ ಡೈರೆಕ್ಟ್ ಆಗಿ ಅಲ್ವಾ. ಇವಾಗ ನಾನು S3ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಎಂತ ಕೊಡ್ಲಿ? ಇಂಡಿಯಾ ಅಂತ ಕೊಡ್ತೀನಿ. ಓಕೆನಾ? ಇಂಡಿಯಾ ಅಂತ ಕೊಟ್ಟು ಎಂಟರ್ ಮಾಡಿದ್ದೀನಿ. ಸೊ ಔಟ್ಪುಟ್ ಬರ್ತಿದೆ ABCDEF. ಓಕೆ, ಇಂಡಿಯಾ ಅಂತ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನಾನಿಲ್ಲಿ ಪ್ರಿಂಟ್ ಔಟ್ ಬರೋದಕ್ಕೆ ಜಸ್ಟ್ S1 S2 ಮಾತ್ರ ಕೊಟ್ಟಿದ್ದೀನಿ, S3 ಅನ್ನ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಸೊ S3 ಅನ್ನ ಕೊಟ್ಟೆ. ಇವಾಗ ಪುನಃ ರನ್ ಮಾಡ್ತೀನಿ. ಸೊ ರೋಸ್ ಅಂತ ಕೊಡ್ತೀನಿ ನಾನು. ಇವಾಗ ರೋಸ್ ಅಂತ ಕೊಟ್ಟೆ, ಎಂಟರ್ ಸ್ಟ್ರಿಂಗ್ಗೆ ಔಟ್ಪುಟ್ ಬಂತು ನೋಡಿ. ABC ಬಂತು, DEF ಬಂತು, ರೋಸ್ ಕೂಡ ಬಂತು ಅಲ್ವಾ. ಓಕೆ, ಇವಾಗ ಮತ್ತೊಮ್ಮೆ ರನ್ ಮಾಡ್ತೀನಿ. ನೋಡಿ, ಒಬ್ಸರ್ವ್ ಮಾಡಿ, ಎಂಟರ್ ಸ್ಟ್ರಿಂಗ್, ಆವಾಗ ರೋಸ್ ಕೊಟ್ಟೆ. ಇವಾಗ ಐ ಆಮ್ ಸ್ಮಾರ್ಟ್ ಅಂತ ಕೊಡ್ತೀನಿ. ಓಕೆನಾ? ಎಂಟರ್ ಸ್ಟ್ರಿಂಗು S3ಗೆ ನಾನು ಕೊಡ್ತಿದ್ದೀನಿ ಐ ಆಮ್ ಸ್ಮಾರ್ಟ್ ಅಂತ. ಎಂಟರ್ ಕೊಟ್ಟೆ, ABC ಬಂತು, DEF ಬಂತು, S3ಯ ಔಟ್ಪುಟ್ ನಮಗೆ ಐ ಮಾತ್ರ ಬಂತು. ಯಾಕೆ ಅಂದ್ರೆ ಇಲ್ಲಿ ನಾನು ಹೇಳಿದೆ ಇಂಟೀಜರ್ಗೆ ನಾವು ನೆಕ್ಸ್ಟ್ ಇಂಟ್ ಅಂತ ಯೂಸ್ ಮಾಡ್ತಾ ಇದ್ವಿ, ಸ್ಟ್ರಿಂಗ್ಗೆ SC ಡಾಟ್ ನೆಕ್ಸ್ಟ್ ಅನ್ನೋ ಮೆಥಡ್ ಅನ್ನ ಯೂಸ್ ಮಾಡಿದೆ. ಈ ನೆಕ್ಸ್ಟ್ ಅನ್ನೋ ಮೆಥಡ್ ಅನ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಎಷ್ಟೇ ದೊಡ್ಡ ಸೆಂಟೆನ್ಸ್ ಅನ್ನ ಕೊಡ್ಲಿ ಅದು ಒನ್ ವರ್ಡ್ ಅನ್ನ ಮಾತ್ರ ಪ್ರಿಂಟ್ ಮಾಡುತ್ತೆ. ಆವಾಗ ನಾನು ಇಂಡಿಯಾ ಅಂತ ಕೊಟ್ಟೆ, ಅದು ಒಂದು ವರ್ಡ್ ಅಲ್ವಾ, ಅದಕ್ಕೋಸ್ಕರ ಅದು ಪ್ರಿಂಟ್ ಮಾಡ್ತು, ಔಟ್ಪುಟ್ನ ಕೊಡ್ತು ನಮಗೆ. ಬಟ್ ಇವಾಗ ಐ ಆಮ್ ಸ್ಮಾರ್ಟ್ ಅಂತ ಕೊಟ್ಟೆ, ಐ ಅನ್ನೋದು ಒಂದು ವರ್ಡ್ ಅಂತ ಕನ್ಸಿಡರ್ ಮಾಡಿ ಐ ಅನ್ನ ಮಾತ್ರ ಅದು ಪ್ರಿಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಅನ್ನ ಯೂಸ್ ಮಾಡಿದಾಗ ಅದು ಒಂದೇ ಒಂದು ವರ್ಡ್ ಅನ್ನ ಪ್ರಿಂಟ್ ಮಾಡುತ್ತೆ. ನಮಗೆ ಫುಲ್ ಸೆಂಟೆನ್ಸ್ ಬೇಕು ಅಂತ ಹೇಳಿದ್ರೆ ಆವಾಗ ಸ್ಟ್ರಿಂಗ್ಗೆ SC ಡಾಟ್ ನೆಕ್ಸ್ಟ್ ಲೈನ್ ಅನ್ನೋ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಸ್ಟ್ರಿಂಗ್ಗೆ ನಾವು ಸ್ಕ್ಯಾನರ್ ಕ್ಲಾಸ್ ಅನ್ನ ಯೂಸ್ ಮಾಡಿದಾಗ ನೆಕ್ಸ್ಟ್ ಅಥವಾ ನೆಕ್ಸ್ಟ್ ಲೈನ್ ಎರಡನ್ನು ಯೂಸ್ ಮಾಡಬಹುದು. ಬಟ್ ನೆಕ್ಸ್ಟ್ ಅನ್ನ ಯೂಸ್ ಮಾಡಿದಾಗ ಒಂದೇ ಒಂದು ವರ್ಡ್ ಪ್ರಿಂಟ್ ಆಗುತ್ತೆ. ನಮಗೆ ಕಂಪ್ಲೀಟ್ ಸೆಂಟೆನ್ಸೇ ಬೇಕು ಅಂದಾಗ ನೆಕ್ಸ್ಟ್ ಲೈನ್ ಅನ್ನ ಯೂಸ್ ಮಾಡಬೇಕು. ಸೊ ಇವಾಗ ನಾನು ನೆಕ್ಸ್ಟ್ ಲೈನ್ ಅನ್ನ ಯೂಸ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ದೀನಿ. ಅಗೇನ್ ಐ ಆಮ್ ಸ್ಮಾರ್ಟ್ ಅಂತಾನೆ ಕೊಡ್ತೀನಿ, ಎಂಟರ್. ನೋಡಿ, ಇವಾಗ ABC ಬಂತು, DEF ಬಂತು, ಐ ಆಮ್ ಸ್ಮಾರ್ಟ್ ಕೂಡ ಬಂತು.
ಅರ್ಥ ಆಯ್ತಲ್ವಾ? ಓಕೆ. ಇವಾಗ ನಾನು ಆವಾಗ ಡಿಫ್ರೆನ್ಸ್ ಹೇಳಿದೆ ಅಲ್ವಾ, ಸ್ಟ್ರಿಂಗ್ ಲಿಟರಲ್ಸ್ಗೂ ಹಾಗೂ ನ್ಯೂ ಕೀವರ್ಡ್ನ ಯೂಸ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದೆ. ಸ್ಟ್ರಿಂಗ್ ಲಿಟರಲ್ಸ್ ಯೂಸ್ ಮಾಡಿದಾಗ ಅದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನ್ಯೂ ಕೀವರ್ಡ್ ಅನ್ನ ಯೂಸ್ ಮಾಡಿದಾಗ ಅದು ಹೊಸ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಬಟ್ ಅದನ್ನ ನಾನು ಇಲ್ಲಿ ಪ್ರೋಗ್ರಾಮ್ನಲ್ಲಿ ಇವತ್ತು ತೋರಿಸಲ್ಲ ಏನ್ ಡಿಫ್ರೆನ್ಸ್ ಅಂತ. ಮುಂದಿನ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅನ್ನ ತಗೊಂಡು ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಡಿಫರೆನ್ಸ್ ಏನು ಅನ್ನೋದನ್ನ. ಓಕೆನಾ? ಸೊ ಇವತ್ತಿಗೆ ನಿಮ್ಗೆ ಇವತ್ತು ಒಂದು ಬೇಸಿಕ್ಸ್ ಸ್ಟ್ರಿಂಗ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಹ್ಯಾಪಿ ಲರ್ನಿಂಗ್!